ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಮಾರ್ಚ್ 12ರಂದು ಬೆಂಗಳೂರಿನಲ್ಲಿ ಬೃಹತ್ ಎಸ್ಸಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಈ ಹೋರಾಟದ ಯಶಸ್ವಿಗಾಗಿ ಮಂಡ್ಯದಲ್ಲಿ ಇಂದು ಕರ್ನಾಟಕ ರಾಜ್ಯ ಮಡಿವಾಳರ ಸಂಘದ ವತಿಯಿಂದ ಮಹತ್ವದ ಪೂರ್ವಭಾವಿ ಸಭೆ ನಡೆಸಲಾಯಿತು. ಮಾರ್ಚ್ 12ರಂದು ನಡೆಯಲಿರುವ ಬೆಂಗಳೂರು ಚಲೋ ಹಾಗೂ ಎಸ್ಸಿ ಒಳ ಮೀಸಲಾತಿ ಹೋರಾಟದ ಕುರಿತು ಚರ್ಚಿಸಲು ಮಂಡ್ಯದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಮಡಿವಾಳರ ಸಂಘದ ಪದಾಧಿಕಾರಿಗಳು ಸಭೆ ಸೇರಿದ್ದರು. ಸಂಘದ ರಾಜ್ಯಾಧ್ಯಕ್ಷರಾದ ಸಿ ನಂಜಪ್ಪ ಅವರ ಅಧ್ಯಕ್ಷತೆಯಲ್ಲಿ ಈ ಮಹತ್ವದ ಸಭೆ ನಡೆಯಿತು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಲಿರುವ ರಾಜ್ಯ ಬಜೆಟ್ ಮೇಲೆ ಮಡಿವಾಳ ಸಮುದಾಯ ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಂಡಿದೆ. ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನ ನೀಡಬೇಕು ಮತ್ತು ನಿಗಮಕ್ಕೆ ಸಿಗಬೇಕಾದ ಎಲ್ಲಾ ಸವಲತ್ತುಗಳನ್ನು ಸರ್ಕಾರ ತಕ್ಷಣವೇ ಬಿಡುಗಡೆ ಮಾಡಬೇಕು ಎಂದು ಸಭೆಯಲ್ಲಿ ಗಂಭೀರ ಚರ್ಚೆ ನಡೆಸಲಾಯಿತು. ಒಳ ಮೀಸಲಾತಿ ಎನ್ನುವುದು ಸಮುದಾಯದ ಹಕ್ಕಾಗಿದ್ದು, ಮಾರ್ಚ್ 12ರಂದು ಬೆಂಗಳೂರಿನಲ್ಲಿ ನಡೆಯುವ ಬೃಹತ್ ಪ್ರತಿಭಟನೆಯಲ್ಲಿ ಮಂಡ್ಯ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಂಧುಗಳು ಭಾಗವಹಿಸಬೇಕು ಎಂದು ರಾಜ್ಯಾಧ್ಯಕ್ಷ ಸಿ ನಂಜಪ್ಪ ಇದೇ ವೇಳೆ ಕರೆ ನೀಡಿದರು. ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ನಿಗಮದ ಅಧ್ಯಕ್ಷರಾಗಿ ಈ ಮಂಡ್ಯ ಜಿಲ್ಲೆಗೆ ನಾವು ಎಸ್ಸಿ ಹೋರಾಟದ ಒಂದು ರೂಪರೇಷೆಗಳ ಸಭೆ ಕರೆದಿದ್ದೀವಿ 12ನೇ ತಾರೀಕು ವೈಮೋಹನ್ ಸಾಬ್ ಚೌಟ್ರಿಯಲ್ಲಿ. ಅದರ ಬಗ್ಗೆ ನಮ್ಮ ಜನಾಂಗದವ್ರನ್ನ ಅಲ್ಲಿ ಏನು ನಿಮ್ಮ ಸಲಹೆ ಸೂಚನೆಗಳು ಕೊಡೋದಕ್ಕೆ ನಾವು ಅವ್ರನ್ನ ಆಹ್ವಾನ ಮಾಡಿದ್ದೀವಿ. ಅದಕ್ಕೋಸ್ಕರ ನಾವು ಇಲ್ಲಿ ಮಂಡ್ಯ ಜಿಲ್ಲೆಗೆ ಬಂದಿದ್ದೀವಿ. ಇಲ್ಲಿ ಅಲ್ಲಿ 12ನೇ ತಾರೀಕು ಚರ್ಚೆ ಆಗುತ್ತೆ. ಇಲ್ಲಿ ನಾವು ನಿಗಮದ ಸವಲತ್ತುಗಳು ಏನೇನು ಸಿಗ್ತವೆ ಅದ್ರ ಬಗ್ಗೆ ನಾನು ಇಲ್ಲಿ ಕೂಲಂಕುಷವಾಗಿ ಎಲ್ಲರಿಗೂ ಹೇಳಿದ್ದೀನಿ ಮತ್ತು ನಿಗಮದ ವ್ಯವಸ್ಥಾಪಕರನ್ನು ಕರೆಸಿ ಅವ್ರ ಮುಖಾಂತರನೂ ಎಲ್ಲರಿಗೂ ತಿಳಿಸಿದ್ದೀನಿ. ಇಲ್ಲಿ ನನಗೆ ತುಂಬ ಖುಷಿಯಾಗೋ ವಿಚಾರ ಏನಂದರೆ ನಮ್ಮ ಮಡಿವಾಳ ಹೆಣ್ಮಗಳೊಬ್ಬಳು ಒಂದು ಸಾರಥಿ ಯೋಜನೆ ಅಂದರೆ ಕಾರ್ಗೆ ಸಾಲ ತಗೊಂಡು ಕಾರು ಓಡಿಸುವಂಥ ಸೌಭಾಗ್ಯ ನಮ್ಮ ಸಮಾಜದಲ್ಲೂ ಗಟ್ಟಿಯಾಗಿ ಮುಂದೆ ನಿಲ್ತೀರಿ ಅನ್ನೋದಕ್ಕೆ ಒಂದು ನಿದರ್ಶನ ಮಂಡ್ಯದಿಂದ ಸ್ಟಾರ್ಟ್ ಆಗಿದೆ. ಹಾಗಾಗಿ ನನಗೆ ತುಂಬ ಖುಷಿ ಆಗ್ತದೆ. ಮಂಡ್ಯ ಜಿಲ್ಲೆಯಲ್ಲಿ ಒಂದು ಹೆಣ್ಮಗುಗೆ ಸಾರಥಿ ಯೋಜನೆ ನಮ್ಮ ಮಡಿವಾಳ ಶಾಂಕ್ಷನ್ ಆಗಿದೆ. ಗಂಗಾ ಕಲ್ಯಾಣ ಇವೆಲ್ಲವೂ ಸುಮಾರು 7 ತಾಲೂಕಿಗೂ 7 ಆಗಿದ್ದಾವೆ ಮತ್ತು ಗಂಗಾ ಕಲ್ಯಾಣ ಸಾರಥಿ 7 ತಾಲೂಕಿಗೂ ಆಗಿದ್ದಾವೆ. ನೇರ ಸಾಲಗಳು 28 ಜನಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಆಗಿದ್ದಾವೆ. ಒಂದು 28 ಜನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ವ್ಯಾಸಂಗಕ್ಕೆ ವರ್ಷ 1 ಲಕ್ಷ ರೂಪಾಯಿ ಅದೂ ಶಾಂಕ್ಷನ್ ಆಗಿದೆ. ಹೀಗಾಗಿ ನಮ್ಮದು ವಿಶೇಷ ಅನುದಾನ 25 ಲಕ್ಷದಿಂದ 50 ಲಕ್ಷ CET ಏನು ವಿದೇಶದಲ್ಲಿ ವ್ಯಾಸಂಗ ಮಾಡೋ ವಿದ್ಯಾರ್ಥಿಗಳಿಗೆ ವಿತೌಟ್ ಇಂಟ್ರೆಸ್ಟ್ ಆಗಿ 25 ಲಕ್ಷದಿಂದ 50 ಲಕ್ಷ ನಾವು ನಿಗಮದಿಂದ ಕೊಡ್ತಾ ಇದ್ದೀರಿ. ಅದನ್ನೆಲ್ಲ ಸದುಪಯೋಗ ಪಡ್ಕೊಬೇಕು ಅಂತ ನಾವು ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೀವಿ. ರಾಜ್ಯ ಬಜೆಟ್ ಇದೆ, ನಿರೀಕ್ಷೆ ಮಾಡ್ತೀವಿ. ನಾಳೆ ಬಡ್ಜೆಟಲ್ಲಿ ನಮ್ಮ ಸಮಾಜಕ್ಕೆ ನಾವು ಒಂದು 150 ಕೋಟಿ ಅನುದಾನವನ್ನು ಮಡಿವಾಳ ನಿಗಮಕ್ಕೆ ಕೇಳಿದ್ದೀರಿ. ಮತ್ತು ನಾವು ಬೇರೆ ಒಂದು ನಮ್ಮ ಸವಲತ್ತುಗಳಿಗೆ ಬೇಕು ಅಂತ ಕೇಳಿದ್ದೀರಿ. ಅವಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ನಾವು ಅವ್ರನ್ನ ಹೋಗಿ ಲಾಸ್ಟು ಒಂದು ವಾರದಿಂದ ಭೇಟಿ ಮಾಡಿ ನಮ್ಮ ಮನವಿ ಅಂತ ಇದೇ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಸಿ ನಂಜಪ್ಪ ಅವರನ್ನು ಜಿಲ್ಲಾ ಪದಾಧಿಕಾರಿಗಳು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಿದರು. ಸಭೆಯಲ್ಲಿ ಮಡಿವಾಳ ಸಂಘದ ಜಿಲ್ಲಾಧ್ಯಕ್ಷ ಎಂಎನ್ ರವಿ, ಸಹಕಾರ ಸಂಘದ ಅಧ್ಯಕ್ಷ ಗುರುರಾಜ್, ಮುಖಂಡರಾದ ಪದ್ಮಾವತಿ ರವಿ, ರಾಮಚಂದ್ರ, ಹನುಮಂತಪ್ಪ, ಕುಮಾರ್ ಹಾಗೂ ಕೃಷ್ಣ ಸೇರಿದಂತೆ ಸಂಘದ ಹಲವು ಪ್ರಮುಖರು ಪಾಲ್ಗೊಂಡಿದ್ದರು.